ಎಲೆಕ್ಷನ್ಗಾಗಿ ಮಾಡೋರು ಬೇರೆ ಇದಾರೆ. ಬೇರೆಯವ್ರ ತರ ರಾಜಕೀಯಕ್ಕೋಸ್ಕರ ಆಶ್ವಾಸನೆ ಕೊಟ್ಟು ಒಂದ್ ವರ್ಷ ಕಳಿಸ್ಬಿಟ್ಟು ಇನ್ನೊಂದ್ ವರ್ಷ ಇಲ್ಲ ಅಂತ ಹೇಳಲ್ಲ. ನಮ್ಮ ತಾಲೂಕಿನಲ್ಲಿರೋ ತಾಯಂದ್ರಲ್ಲಿ ಅವ್ರ ತಾಯಿನ ನೆನೀತಾ ಇದಾರೆ. ಅವ್ರು ಬದುಕಿರೋವರೆಗೂ ಕಳಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಪ್ರತಿ ವರ್ಷನೂ ಕೊಡ್ತೀನಿ ಅಂತ ಅವತ್ತು ಮಾತು ಕೊಟ್ಟ. ಓಂ ಶಕ್ತಿ ಪರಾಶಕ್ತಿ ಎಲ್ರಿಗೂ ನಮಸ್ಕಾರ. ಇವತ್ತು ದೇವರಸುಂದರ ಪಂಚಾಯತಿ ಪುತ್ತೇರಿ ಗ್ರಾಮದಿಂದ ಓಂ ಶಕ್ತಿ ಭಕ್ತಾದಿಗಳಿಗೆ ಉಚಿತ ಬಸ್ ವ್ಯವಸ್ಥೆಯನ್ನು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಮಾಡಿಕೊಟ್ಟಿದ್ದಾರೆ. ಒಂದು ಏನಂದ್ರೆ ಎಲೆಕ್ಷನ್ಗಾಗಿ ಮಾಡೋರು ಬೇರೆ ಇದ್ದಾರೆ. ಎಲೆಕ್ಷನ್ ಬಂತಂದ್ರೆ ಬಂದು ನಿಮ್ಗೆ ಬಸ್ ಕೊಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ ಅಂತ ಹೇಳೋದು ತುಂಬಾ ಜನ ಅವ್ರೆ. ಆದ್ರೆ ನಮ್ಮ ಮಂಜಣ್ಣವ್ರು ಹಂಗಲ್ಲ. ಅವ್ರ ತಾಯಿ, ನಮ್ಮ ತಾಲೂಕಿನಲ್ಲಿರೋ ತಾಯಂದ್ರಲ್ಲಿ ಅವ್ರ ತಾಯಿನ ನೆನೀತಾ ಇದ್ದಾರೆ. ಯಾಕಂದ್ರೆ ಅವ್ರ ತಾಯಿಯನ್ನು ಪ್ರತಿ ವರ್ಷ ಓಂ ಶಕ್ತಿ ಮಾಲೆ ಧರಿಸಿ ಪೀಠಕ್ಕೆ ಹೋಗಿ ಬರ್ತಾ ಇದ್ದಂತ ಆ ಮಹಾತಾಯಿ ನೆನಪಿನಲ್ಲಿ ಅಯ್ಯಪ್ಪ ಈ ತಾಲೂಕಿನಲ್ಲಿರೋ ತಾಯಂದ್ರಲ್ಲೆಲ್ಲ ಅವ್ರ ತಾಯಿನ ನೆನೀತಾ ಇದ್ದಾನೆ. ಹಂಗಾಗಿ ಆತ ಉಚಿತ ಬಸ್ ವ್ಯವಸ್ಥೆಯನ್ನು ಯಾವತ್ತೂ ನಿಲ್ಸಲ್ಲ, ಪ್ರತಿ ವರ್ಷನೂ ಕೊಡ್ತೀನಿ ಅಂತ ಅವತ್ತು ಮಾತು ಕೊಟ್ಟ. ಅದೇ ಮಾತಿನಂತೆ ಇವತ್ತು ಕೂಡ ಸುಮಾರು 35,000 ಮೇಲೆ ತಾಯಂದ್ರು ತಾಲೂಕಿನಿಂದ ಹೋಗ್ತವ್ರೆ. 1ನೇ ತಾರೀಕಿಂದ 8ನೇ ತಾರೀಕುವರೆಗೂ ಅಷ್ಟು ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲೂ ಯಾವ ಊರಿಗೂ ಬಸ್ ವ್ಯವಸ್ಥೆ ಇಲ್ಲದೆ ಮಾಡಿಲ್ಲ, ಎಲ್ಲಾ ಊರಿಗೂ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಮೊದಲು ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನಷ್ಟು ರಾಜಕೀಯದಲ್ಲಿ ಮುಂದುವರಿಲಿ ಅಂತ ಎಲ್ಲರ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೇನೆ. ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನಮ್ಮ ಪಂಚಾಯತಿ ನಾಯಕರ ಹತ್ರ ಹೇಳಿದ್ವಿ. ಎಲ್ರೂ ಸೇರಿ ಹೋಗಿ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿ ಕಳಿಸ್ಕೊಟ್ಟು ಬನ್ನಿ. ಭಕ್ತಾದಿಗಳನ್ನ ಸುಖಕರವಾಗಿ ಹೋಗ್ಲಿ, ಕ್ಷೇಮವಾಗಿ ಬರ್ಲಿ ಅನ್ನೋ ಒಂದು ದೂರದೃಷ್ಟಿಯಿಂದ ಈ ದಿನ ನಿಮ್ಮನ್ನೆಲ್ಲ ಒಳ್ಳೇದ್ ಮಾಡ್ಲಿ ಆ ತಾಯಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಪರಾಶಕ್ತಿ ಏನಿವತ್ತು ಮಾಲಾಧಾರಿಗಳು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ, ಸುಖಕರವಾಗಿ ಹೋಗಿ ಆರಾಮಾಗಿ ಬನ್ನಿ. ನಿಮ್ ಮಕ್ಕಳನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ರಿ. ಅದೇ ರೀತಿ ನಮ್ಮ ಸಮೃದ್ಧಿ ಮಂಜಣ್ಣವರು ಪ್ರತಿ ವರ್ಷನೂ ಕಳಿಸ್ತಾ ಇದ್ದಾರೆ. ಬೇರೆಯವ್ರ ತರ ರಾಜಕೀಯಕ್ಕೋಸ್ಕರ ಆಶ್ವಾಸನೆ ಕೊಟ್ಟು ಒಂದ್ ವರ್ಷ ಕಳಿಸ್ಬಿಟ್ಟು ಇನ್ನೊಂದ್ ವರ್ಷ ಇಲ್ಲ ಅಂತ ಹೇಳಲ್ಲ. ಇನ್ನು ಅವ್ರು ಇರೋವರೆಗೂ ಕಳಿಸ್ತಾರೆ, ಅವ್ರು ಬದುಕಿರೋವರೆಗೂ ಕಳಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಅವ್ರ ಕೈ ಬಲಪಡಿಸ್ಬೇಕು. ನೀವು ಪ್ರತಿಯೊಂದು ಎಲೆಕ್ಷನ್ಗೆಲ್ಲ ಅವ್ರಿಗೆ ಸಹಕಾರ ಕೊಟ್ಟು ಅವ್ರಿಗೆ ನೀವು ಬಲಪಡಿಸಿದ್ರೆ ಅವ್ರು ಇನ್ನೂ ನಮ್ಮ ತಾಲೂಕಿಗೆ ಏನ್ ಬೇಕೋ ಮಾಡ್ತಾರೆ ಅಂತ ಹೇಳ್ತಾ 2 ಮಾತುಗಳು ಮುಗಿಸ್ತಾ ಇದ್ದೀನಿ.